ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಂಡಸರೇ ಹೆಂಗಸರಿಗೆ ಸಂಭೋಗಕ್ಕೆ ಈ ಸಮಯ ಇಷ್ಟರಂತೆ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ರಾತ್ರಿ ಊಟದ ಬಳಿಕ ಸಂಭೋಗದಲ್ಲಿ ತೊಡಗುವುದು ಆರೋಗ್ಯಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಸಾಮಾನ್ಯ ಪ್ರಶ್ನೆಯಾಗಿದೆ. ಈ ವಿಷಯವನ್ನು ವೈಜ್ಞಾನಿಕವಾಗಿ ಪರಿಶೀಲಿಸುವುದು ಅತಿ ಮುಖ್ಯವಾಗಿದೆ. ಈ ಒಂದು ವಿಡಿಯೋದಲ್ಲಿ ರಾತ್ರಿ ಊಟದ ನಂತರ ಸಂಭೋಗದ ಆರೋಗ್ಯಕರ ಮತ್ತು ಇತರ ಪರಿಣಾಮಗಳ ಬಗ್ಗೆ ಹೇಳಲಾಗಿದೆ. ಸ್ನೇಹಿತರೆ, ಸಂಭೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಲವಾರು ಲಾಭಗಳನ್ನು ಒದಗಿಸುತ್ತದೆ. ರಾತ್ರಿ ಊಟದ ಬಳಿಕ ಸಂಭೋಗದಲ್ಲಿ ತೊಡಗುವುದರಿಂದ ಕೆಲವು ಆರೋಗ್ಯಕರ ಪರಿಣಾಮಗಳು ಉಂಟಾಗಬಹುದು, ಆದರೆ ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಅದರಂತೆ ಸಂಭೋಗವು ಒಂದು ರೀತಿಯ ದೈಹಿಕ ವ್ಯಾಯಾಮವಾಗಿದ್ದು, ಇದರಿಂದ ಕ್ಯಾಲರಿಗಳು ಸುಡಲ್ಪಡುತ್ತವೆ. ಸಂಶೋಧನೆಗಳ ಪ್ರಕಾರ, ಸಂಭೋಗದ ಸಮಯದಲ್ಲಿ ಸರಾಸರಿಯಾಗಿ 3 ರಿಂದ 4 ಕ್ಯಾಲರಿಗಳು ಪ್ರತಿ ನಿಮಿಷಕ್ಕೆ ಸುಡಲ್ಪಡುತ್ತವೆ. ರಾತ್ರಿ ಊಟದ ನಂತರ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡಬಹುದು, ಆದರೆ ತೀವ್ರವಾದ ದೈಹಿಕ ಚಟುವಟಿಕೆಯನ್ನು ತಕ್ಷಣವೇ ತಪ್ಪಿಸುವುದು ಒಳಿತು. ಇನ್ನು ಸಂಭೋಗದ ಸಮಯದಲ್ಲಿ ಆಕ್ಸಿಟಾಸಿನ್ ಮತ್ತು ಎಂಡಾರ್ಫಿನ್ಗಳಂತಹ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇವು ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತವೆ. ರಾತ್ರಿಯ ಸಂಭೋಗವು ಒಂದು ದಿನದ ಒತ್ತಡದಿಂದ ವಿಶ್ರಾಂತಿಯನ್ನು ಒದಗಿಸಬಹುದು. ಸ್ನೇಹಿತರೆ, ಸಂಭೋಗವು ರಕ್ತ ಸಂಚಾರವನ್ನು ಉತ್ತೇಜಿಸುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ, ಊಟದ ತಕ್ಷಣವೇ ತೀವ್ರವಾದ ಚಟುವಟಿಕೆಯಿಂದ ರಕ್ತದೊತ್ತಡದಲ್ಲಿ ಏರಿಳಿತವಾಗಬಹುದು, ಆದ್ದರಿಂದ ಮಿತವಾಗಿರುವುದು ಮುಖ್ಯ. ಸ್ನೇಹಿತರೆ, ರಾತ್ರಿ ಊಟದ ತಕ್ಷಣವೇ ಸಂಭೋಗದಲ್ಲಿ ತೊಡಗುವುದರಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲೂ ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ, ಊಟದ ನಂತರ ಜೀರ್ಣಕ್ರಿಯೆಗಾಗಿ ದೇಹಕ್ಕೆ ರಕ್ತದೊತ್ತಡ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ. ತಕ್ಷಣವೇ ಸಂಭೋಗದಲ್ಲಿ ತೊಡಗಿದರೆ, ರಕ್ತವು ಜೀರ್ಣಾಂಗಗಳಿಂದ ಇತರ ಕಡೆಗೆ ವರ್ಗಾಯಿಸಲ್ಪಡಬಹುದು, ಇದರಿಂದ ಜೀರ್ಣಕ್ರಿಯೆಯ ವೇಗ ಕಡಿಮೆಯಾಗಬಹುದು. ಇದು ಅಜೀರ್ಣ, ಉಬ್ಬರ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗಬಹುದು. ಇನ್ನು ಭಾವನಾತ್ಮಕವಾಗಿ ತೀವ್ರವಾದ ಚಟುವಟಿಕೆಯಿಂದ ಆಮ್ಲ ರಿಫ್ಲಕ್ಸ್ನ ಸಾಧ್ಯತೆ ಹೆಚ್ಚಾಗಬಹುದು, ವಿಶೇಷವಾಗಿ ಭಾರೀ ಊಟದ ನಂತರ. ಇದು ಎದೆಯುರಿ ಅಥವಾ ಗಂಟಲಿನಲ್ಲಿ ಅಸ್ವಸ್ಥತೆಗೆ ಕಾರಣವಾಗಬಹುದು. ಸ್ನೇಹಿತರೆ, ಹೃದಯದ ಸಮಸ್ಯೆ ಇರುವವರಿಗೆ ಊಟದ ತಕ್ಷಣವೇ ತೀವ್ರವಾದ ದೈಹಿಕ ಚಟುವಟಿಕೆಯಿಂದ ಹೃದಯದ ಮೇಲೆ ಒತ್ತಡ ಬೀಳಬಹುದು. ಆದ್ದರಿಂದ, ಹೃದಯ ಸಂಬಂಧಿ ಕಾಯಿಲೆ ಇರುವವರು ವೈದ್ಯರ ಸಲಹೆ ಪಡೆಯುವುದು ಒಳಿತು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.